Hello students, welcome to Sustalin 7th Standard the syllabus. Chapter 1 Integers. Chapter 1 Let's start our exciting maths journey together. Hello, welcome back to Study B Plus. Today we are learning about 7th Standard Mathematics Part 1. In that first chapter Integers. ನಿಮಗೆ ನಾನು ಮಾಡೋ ಕ್ಲಾಸ್ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಇನ್ನೂ ಜಾಸ್ತಿ ಕ್ಲಾಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಮತ್ತು ವಿ ಆರ್ ಡಿಸ್ಕಸ್ ಅಬೌಟ್ ಟ್ರೈ ದಿಸ್. ಓಕೆ, ಆಲ್ ಆಫ್ ಯು ರೆಡಿ ಫಾರ್ ದ ಕ್ಲಾಸ್. ಇಂಟಿಜರ್ ಮೀನ್ಸ್ ನಾವು ಯಾವುದಕ್ಕೆ ಇಂಟಿಜರ್ಸ್ ಅಂತ ಕರಿತೀವಿ ಅಂದರೆ ಎಲ್ಲ ಝೀರೋದಿಂದ ಮೈನಸ್ ನಂಬರ್ ಮತ್ತು ಪಾಸಿಟಿವ್ ನಂಬರ್ಸ್ ಎಲ್ಲದಕ್ಕೂ ನಾವೇನಂತ ಕರಿತೀವಿ, ಇಂಟಿಜರ್ಸ್ ಅಂತ ಕರಿತೀವಿ. ಹಾಗಿದ್ರೆ ಇಲ್ಲಿ ನೋಡಿ ಅವ್ರು ಫಸ್ಟ್ ಏನು ಕೊಟ್ಟಿದ್ದಾರೆ, ಟ್ರೈ ದಿಸ್, ರೈಟ್ ಎ ಪೇರ್ ಆಫ್ ಇಂಟಿಜರ್ಸ್ ಹೂಸ್ ಸಮ್ ಗಿವ್ಸ್ ಫಸ್ಟ್ ಒನ್ ಈ ನೆಗೆಟಿವ್ ಇಂಟಿಜರ್ಸ್. ಅಂದರೆ ಎರಡು ಇಂಟಿಜರ್ಸ್ನ ನಾವು ಸಮ್ ಮಾಡಿದರೆ ಅದರ ಆನ್ಸರ್ ಏನು ಬಂದಿರಬೇಕು, ನಮಗೆ ನೆಗೆಟಿವ್ ಇಂಟಿಜರ್ಸ್ ಬಂದಿರಬೇಕು. ನೆಕ್ಸ್ಟ್ ಎರಡು ಇಂಟಿಜರ್ಸ್ನ ಸಮ್ ಮಾಡಿದರೆ ಆನ್ಸರ್ 0 ಬಂದಿರಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್ ಸಿ ಆ್ಯನ್ ಇಂಟಿಜರ್ಸ್ ಸ್ಮಾಲರ್ ದೆನ್ ಬೋತ್ ದ ಇಂಟಿಜರ್ಸ್ ಅಂತ. ಅಂದರೆ ಆನ್ಸರ್ ಏನು ಬಂದಿರುತ್ತಲ್ಲ ಅದು ಎರಡು ನಾವೇನು ತೊಗೊಂಡಿರ್ತೀವಲ್ಲ ಆ ಇಂಟಿಜರ್ಸ್ಗಿಂತ ಏನಾಗಿರ್ಬೇಕಂತೆ, ಸ್ಮಾಲರ್ ಇರಬೇಕಂತೆ. ಹಾಗಿದ್ರೆ ನೆಕ್ಸ್ಟ್ ಡಿ ಆ್ಯನ್ ಇಂಟಿಜರ್ ಸ್ಮಾಲರ್ ದೆನ್ ಓನ್ಲಿ ಒನ್ ಆಫ್ ಆನ್ ಇಂಟಿಜರ್ಸ್. ಅಂದರೆ ಓನ್ಲಿ ಒಂದು ಇಂಟಿಜರಿಗೆ ಅಷ್ಟೇ ಅದೇನಾಗಿರಬೇಕು, ಸಣ್ಣಗಿರಬೇಕು ಅಂತ ಕೇಳಿದ್ದಾರೆ ಅವರು. ಓಕೆ, ನೆಕ್ಸ್ಟ್ ಈ ಆ್ಯನ್ ಇಂಟಿಜರ್ ಗ್ರೇಟರ್ ದೆನ್ ಬೋತ್ ದ ಇಂಟಿಜರ್ಸ್. ನಾವೇನು ಎರಡು ಇಂಟಿಜರ್ಸ್ ತೊಗೊಂಡಿರ್ತೀವಲ್ಲ ಅದಕ್ಕಿಂತ ನಮಗೆ ಬಂದಿರೋ ಆನ್ಸರ್ ಏನಿರಬೇಕು, ಗ್ರೇಟರ್ ಇರಬೇಕು ಅಂತ ಹೇಳಿದ್ದಾರೆ. ಹಾಗಿದ್ರೆ ನೋಡೋಣ. ಕ್ವಶನ್ ಎ ಇಂಟಿಜರ್ ಏನಿರಬೇಕು ಅಂತ ಹೇಳಿದರೆ ನೆಗೆಟಿವ್ ಬಂದಿರಬೇಕು ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ನೋಡಿ ಇಲ್ಲಿ ಆನ್ಸರ್. ಈಗ ನಾವು ಎರಡು ಇಂಟಿಜರ್ಸ್ ಅಂದರೆ ಯಾವ್ಯಾವುದು ತೊಗೊಳೋಣ ಅಂದರೆ -5 ಸಮ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಪ್ಲಸ್ ನೆಕ್ಸ್ಟ್ 2. ಸೊ ಆನ್ಸರ್ ಏನು ಬರುತ್ತೆ, -5 + 2 ಆನ್ಸರ್ ಏನು ಬರುತ್ತೆ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಗೊತ್ತಾಯ್ತಾ? ಹಾಗಿದ್ರೆ 5ಅಲ್ಲಿ 2 ಕಳೆದ್ರೆ ಎಷ್ಟು ಬರುತ್ತೆ, 3 ಬರುತ್ತೆ. ದೊಡ್ಡ ಸಂಖ್ಯೆ ಹಿಂದೆ ಸೈನ್ ಯಾವುದಿದೆ, ಮೈನಸ್ ಇದೆ, ಅದಕ್ಕೆ ನಮಗೆ ಮೈನಸ್ ಬರುತ್ತೆ ಇಂಟಿಜರ್. ಗೊತ್ತಾಯ್ತಲ್ವಾ? ಓಕೆ, ಹಾಗಿದ್ರೆ ನೆಕ್ಸ್ಟ್ ಸೆಕೆಂಡ್ ಒನ್ ಆನ್ಸರ್ ನೋಡಿ 0 ಬರಬೇಕು. ಫಸ್ಟ್ ಇಂಟಿಜರ್ 5 ತೊಗೊತೀವಿ, ನೆಕ್ಸ್ಟ್ ಪ್ಲಸ್ -5 ತೊಗೊತೀವಿ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. 5 - 5 0. ಗೊತ್ತಾಯ್ತಾ? ಆನ್ಸರ್ 0 ಬಂತಾ? ನೆಕ್ಸ್ಟ್ ಏನು ಹೇಳಿದ್ದಾರೆ, ಸಿ ಹೇಳಿದ್ದಾರೆ. ಆನ್ಸರ್ ಎರಡನ್ನ ನಾವು ಇಂಟಿಜರ್ ತೊಗೋಬೇಕು. ಅವೆರಡು ಇಂಟಿಜರ್ದ ಆನ್ಸರ್ ಏನು ಬಂದಿರಬೇಕು, ನಮಗೆ ಸ್ಮಾಲರ್ ಬಂದಿರಬೇಕು. ಗೊತ್ತಾಯ್ತಾ? ಅಂದರೆ ಫಸ್ಟ್ ಇಂಟಿಜರ್ ಯಾವುದು ತೊಗೊಳೋಣ, -4 ತೊಗೊಳೋಣ. ಸೊ ಸಮ್ ಮಾಡೋಕ್ಕೆ ಹೇಳಿದ್ದಾರೆ. ಪ್ಲಸ್ -3 ತೊಗೊಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ತಾನೇ. ಹಾಗಿದ್ರೆ 4 3 ಎಷ್ಟು, 4 + 3 7. ದೊಡ್ಡ ಸಂಖ್ಯೆ ಹಿಂದೆ ಯಾವ ಸೈನ್ ಇದೆ, ಮೈನಸ್ ಇದೆ. ಇಲ್ಲಿ ನೋಡಿ ಸ್ಮಾಲರ್ ಇರಬೇಕು ಅಂತ ಹೇಳಿದ್ದಾರೆ, ಬೋತ್ ಇಂಟಿಜರ್ಗಿಂತ ಸ್ಮಾಲರ್ ಇರಬೇಕು ಅಂತ. ನೀವು ಇದು ನಂಬರ್ ಲೈನ್ನ ಹಾಕಿದರೆ ಗೊತ್ತಾಗುತ್ತೆ ನಿಮಗೆ ಹೇಗಂತ ನೋಡಿ. -7 ಈಸ್ ಸ್ಮಾಲರ್ ದೆನ್ ಬೋತ್ -4 ಆ್ಯಂಡ್ -3. ಹೇಗೆ ಅಂದರೆ ನಿಮಗೆ ನಂಬರ್ ಲೈನ್ನ ಹೇಳ್ಕೊಟ್ಟಿದ್ದಾರಲ್ವಾ ನಿಮ್ಮ ಕ್ಲಾಸಲ್ಲಿ, ಅದ್ರ ಮೂಲಕ ಗೊತ್ತಾಗುತ್ತೆ. ಆದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ಅಂದರೆ ಇಲ್ಲಿ ಬರೆದಿರ್ತಾರೆ, ಇದು 0, ಈ ಕಡೆ ಏನಾಗಿರುತ್ತೆ, ಪಾಸಿಟಿವ್ ಇಂಟಿಜರ್ ಇರುತ್ತೆ. 1 2 3 4 5 6 ಅಂತ. ಈ ಕಡೆ ಮೈನಸ್ ಇಂಟಿಜರ್ಸ್ 1 2 3 -3 -4 -5 -6 -7 ಅಂತ. ಈ ಕಡೆ ಹೋದರೆ ಗ್ರೇಟರ್ ನಂಬರ್, ಈ ಕಡೆ ಬಂದರೆ ಸ್ಮಾಲರ್ ನಂಬರ್. ಗೊತ್ತಾಯ್ತಾ? ಈಗ -7 -3 ಮತ್ತು -4ಗಿಂತ ಏನಾಗಿದೆ, ಸ್ಮಾಲರ್ ಆಗಿದೆ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ಈಗ ಅದನ್ನೇ ಬರೀರಿ. ಈ ಥರ ನೀವು ಕ್ಲೀನಾಗಿ ಬರೆಯೋದ್ರಿಂದ ಎಕ್ಸಾಮಲ್ಲಿ ಗುಡ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಓಕೆ, -7 ಈಸ್ ಸ್ಮಾಲರ್ ದೆನ್ -4 ಆ್ಯಂಡ್ -3. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಡಿ ಅಲ್ಲಿ ಏನು ಹೇಳಿದ್ದಾರೆ, ಇಂಟಿಜರ್ ಸ್ಮಾಲರ್ ದೆನ್ ಓನ್ಲಿ 1 ಇಂಟಿಜರ್ ಅಂತ ಹೇಳಿದ್ದಾರೆ. ಓಕೆ, ಹಾಗಿದ್ರೆ ನಾವು ಯಾವುದು ತೊಗೊಳೋಣ, ನಂಬರ್ಸ್ 5 + -2. ಗೊತ್ತಾಯ್ತಾ? ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಹಾಗಿದ್ರೆ 5 - 2 ಏನಾಗುತ್ತೆ, 3 ಬರುತ್ತೆ. ದೊಡ್ಡ ಸಂಖ್ಯೆ ಹಿಂದೆ ಸೈನ್ ಯಾವುದಿದೆ, ಪ್ಲಸ್ ಇದೆ. ಗೊತ್ತಾಯ್ತಾ? ಹಾಗಾಗಿ ಈಗ ನೋಡಿ 3 ಈಸ್ ಸ್ಮಾಲರ್ ದೆನ್ 5 ಬಟ್ ಗ್ರೇಟರ್ ದೆನ್ -2. ನೋಡಿವಲ್ಲ, 3 ಏನಾಗುತ್ತೆ, ಸ್ಮಾಲರ್ ದೆನ್ 5. ಈ ಕಡೆ ಬಂದಂಗೆ 5 ಗ್ರೇಟರ್ ತಾನೇ 3ಗಿಂತ, ಆದರೆ -2ಗಿಂತ ಏನಾಗುತ್ತೆ, ಅದು -2ಗಿಂತ ಗ್ರೇಟರ್. ಇಲ್ಲಿ 3 ಇದೆ, ಈ ಕಡೆ ಹೋದರೆ ಗ್ರೇಟರ್, ಈ ಕಡೆ ಹೋದರೆ ಸ್ಮಾಲರ್ ತಾನೇ. ಈಗ 5ಗೆ 3 ಸ್ಮಾಲ್, ಬಟ್ -2ಗೆ 3 ಏನಾಗುತ್ತೆ, ಗ್ರೇಟರ್ ಆಗುತ್ತೆ. ಗೊತ್ತಾಯ್ತಲ್ವಾ? ಇದು ಆನ್ಸರ್ ನೋಡಿ. 4 +
3 ಏನಾಗುತ್ತೆ 7 ಆಗುತ್ತೆ. 7 ಈಸ್ ಗ್ರೇಟರ್ ದ್ಯಾನ್ ಬೋತ್ ದ ಇಂಟೀಜರ್ಸ್, ಬೋತ್ 4 ಆ್ಯಂಡ್ 3. ಗೊತ್ತಾಯ್ತಾ? Thank you for watching. Like, share, subscribe. Study B+.